ಸ್ನೇಹಿತರೆ ನಮಸ್ಕಾರ. ಕನ್ನಡದ ಸಾಕಷ್ಟು ರಿಯಾಲಿಟಿ ಶೋಗಳು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಳ್ತವೆ. ಆದರೆ ಕೆಲವೊಂದಷ್ಟು ರಿಯಾಲಿಟಿ ಶೋಗಳು ಹೀಗೆ ಬಂದು ಹಾಗೆ ಹೋಗ್ತವೆ. ಆದರೆ ಕೆಲವೊಂದು ರಿಯಾಲಿಟಿ ಶೋಗಳು ಮನಸ್ಸಿನಲ್ಲಿ ಹಾಗೆ ಹಾಸುಹೊಕ್ಕಾಗಿ ಉಳಿತದೆ. ಹಾಗೆ ಉಳಿಯುವಂಥ ರಿಯಾಲಿಟಿ ಶೋನಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಈ ರಿಯಾಲಿಟಿ ಶೋ ಕೂಡ ಒಂದು. ಈಗ ಸೀಸನ್ 2 ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಕೂಡ ಮುಗಿತಾ ಇದೆ. ಈ ವಿನ್ನರ್ ಅನೌನ್ಸ್ ಕೂಡ ಆಗ್ತಿದೆ, ಗ್ರ್ಯಾಂಡ್ ಫಿನಾಲೆ ನಡೀತಿದೆ. ಹಾಗಾದರೆ ಈ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2ನ ವಿನ್ನರ್ ಯಾರು, ಈ ಬಾರಿ ರನ್ನರ್ ಅಪ್ ಆದವ್ರು ಯಾರು, ಹಾಗೆಯೇ ಯಾರ್ಯಾರಿಗೆ ನಿರಾಸೆ ಕಾದಿತ್ತು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಮತ್ತು ಅತಿ ಹೆಚ್ಚು ವೀಕ್ಷಕರನ್ನು ಸೆಳೆಯೋದ್ರಲ್ಲೇ ಯಶಸ್ವಿಯಾದಂತಹ ರಿಯಾಲಿಟಿ ಶೋನಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಕೂಡ ಒಂದು ಅಂತಲೇ ಹೇಳ್ಬೋದು. ಬುಲ್ಬುಲ್ ರಚಿತಾರಾಮ್ ಮತ್ತು ರವಿಚಂದ್ರನ್ ಅವರು ಜಡ್ಜಸ್ ಆಗಿ ಮತ್ತೇ ನಿರಂಜನ್ ದೇಶಪಾಂಡೆ ಅವರ ನಿರೂಪಣೆಯಲ್ಲಿ ಸುಂದರವಾಗಿ ಮೂಡಿಬರುವಂತಹ ಕಾರ್ಯಕ್ರಮವಾಗಿ ಭರ್ಜರಿ ಬ್ಯಾಚುಲರ್ಸ್ ಈಗಾಗಲೇ ಯಶಸ್ಸನ್ನು ಕಂಡಿದೆ. ಜಿ ಕನ್ನಡ ವಾಹಿನಿಯ ಯಶಸ್ಸಿನ ರಿಯಾಲಿಟಿ ಶೋನಲ್ಲಿ ಇದು ಕೂಡ ಒಂದು ಅನ್ನೋದು ವಿಶೇಷ. ಈಗಾಗಲೇ ಸೀಸನ್ 2 ಕೂಡ ಮುಕ್ತಾಯ ಆಗಿದೆ. ಅಲ್ಲಿಗೆ ಸೀಸನ್ 2 ಕೂಡ ಮುಗಿಸಿ ಇನ್ನು ಸೀಸನ್ 3ಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಈ ನಡುವೆ ಸೀಸನ್ 2ರಲ್ಲಿ ಯಾರ್ಯಾರು ಗೆದ್ದರು, ಯಾರ್ಯಾರಿಗೆ ಏನೇನು ಆಯಿತು ನೋಡ್ತಾ ಹೋಗೋಣ ಬನ್ನಿ. ಹೌದು, ಬ್ಯಾಚುಲರ್ಸ್ ಲೈಫ್ನ ಸುಂದರವಾದಂಥ ಕ್ಷಣಗಳು ಮತ್ತು ಅವರಿಗೆ ಒಂದು ಜೋಡಿ ಸಿಕ್ಕಾಗ ಅವರು ಇರುವಂಥ ರೀತಿ ಹೇಗಿರುತ್ತೆ ಅನ್ನುವಂಥದ್ದು, ಜೊತೆಗೆ ಅವರಲ್ಲಿ ಕೆಲವೊಂದಷ್ಟು ಬದಲಾವಣೆಯನ್ನು ತರುವಂಥದ್ದು, ಇಂತಹದ್ದೊಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಬಂದಂತಹ ಶೋ ಅಂತ ಹೇಳಿದ್ರೆ ಅದು ಈ ಭರ್ಜರಿ ಬ್ಯಾಚುಲರ್ಸ್. ಅನ್ಫಾರ್ಚುನೇಟ್ಲಿ ಇಲ್ಲಿಗೆ ಕೇವಲ ಸೆಲೆಬ್ರಿಟಿಗಳಿಗೆ ಮಾತ್ರ ಪ್ರವೇಶ. ಅದರಲ್ಲೂ ಕೂಡ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದಂತಹ ಒಂದಷ್ಟು ಸೆಲೆಬ್ರಿಟಿಗಳಿರ್ಬೋದು, ಸೀರಿಯಲ್ ಕಲಾವಿದರಿರ್ಬೋದು, ಇಂಥವ್ರನ್ನು ಮಾತ್ರ ಕರೆದು ಒಂದು ಅವಕಾಶವನ್ನು ಕೊಡ್ತಾರೆ. ಒಬ್ಬ ಹುಡುಗ ಒಂದೊಬ್ಬ ಹುಡುಗಿ ಒಟ್ಟಿಗೆ ಇರುವಂಥದ್ದು, ಅವರ ನಡುವೆ ಯಾವ ರೀತಿಯಾದಂಥ ಕೆಮಿಸ್ಟ್ರಿ ವರ್ಕೌಟ್ ಆಗ್ತದೆ ಮತ್ತು ಅದು ಹೇಗೆ ವೀಕ್ಷಕರಿಗೆ ರಂಜಿಸ್ತದೆ ಅನ್ನುವಂಥದ್ದು. ಎಲ್ಲೂ ಕೂಡ ತೀರಾ ಅಶ್ಲೀಲತೆ ಇರದಂತಹ ಮತ್ತು ಒಂದಷ್ಟು ಕಟ್ಟುಪಾಡುಗಳ ನಡುವೆ ಬರುವಂತಹ ಶೋ ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ಈ ಕೆಲವೊಂದಷ್ಟು ಸಂಬಂಧಗಳು, ಬಿರುಕು ಬಿಡುವಂಥ ಸಂಬಂಧಗಳು ಸರಿ ಹೋಗೋದಕ್ಕೂ ಕೂಡ ಈ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ನೆರವಾಗಿದೆ. ಅಂದರೆ ಸಂಬಂಧಗಳು ಬಿರುಕು ಬಿಡದಂತೆ ಗಟ್ಟಿಯಾಗೋದಕ್ಕೆ ಇದು ನೆರವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಶೋನಲ್ಲಿ ಕೆಲವು ಸನ್ನಿವೇಶಗಳು ನಿರ್ಮಾಣ ಆಗ್ತದಲ್ಲ, ಆ ಸನ್ನಿವೇಶಗಳು ನಿಮ್ಮ ಜೀವನಕ್ಕೂ ಕೂಡ ರಿಲೇಟ್ ಆದಾಗ ಬಹುಶಃ ಅದು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿ ನಾವು ಈ ತಪ್ಪು ಮಾಡಬಾರ್ದು ಅನ್ನುವಂಥದ್ದು, ಹಾಗೆಯೇ ನಾವು ಹೇಗಿರಬೇಕು ಅನ್ನುವಂಥದ್ದು ಎರಡೂ ಸಂದೇಶವನ್ನು ಕೂಡ ಈ ರಿಯಾಲಿಟಿ ಶೋ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಜಿ ಕನ್ನಡ ವಾಹಿನಿಯಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 8 ಗಂಟೆಗೆ ಪ್ರಸಾರ ಆಗ್ತಿದ್ದಂತಹ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಕೂಡ ಈಗ ಮುಗಿದಿದೆ. ಅಂತಿಮ ಘಟ್ಟಕ್ಕೆ ಬಂದು ಫಿನಾಲ್ ಕೂಡ ಆಗಿದೆ. ಫಿನಾಲೆ ಶೂಟಿಂಗ್ ಕೂಡ ಮುಗಿದಿದೆ. ಮೊದಲ ಸೀಸನ್ನ ಯಶಸ್ಸಿನ ಬಳಿಕ 2ನೇ ಸೀಸನ್ಗೂ ಕೂಡ ಅಮೋಘವಾದಂಥ ರೆಸ್ಪಾನ್ಸೇ ಬಂತು. ಆರಂಭದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ನಂತರ ಒಳ್ಳೆ TRP ವೈಸು ಮತ್ತು ವೀಕ್ಷಕರ ಬಾಯಿ ಮಾತಲ್ಲೂ ಕೂಡ ಒಳ್ಳೆ ಮೆಚ್ಚುಗೆಯನ್ನು ಪಡೀತು. ಇದರಲ್ಲಿ 10 ಬ್ಯಾಚುಲರ್ಸ್ಗಳು 10 ಸುಂದರಿಯರು ಮೆಂಟರ್ಸ್ ಆಗಿ ಬರ್ತಾರೆ. ಪ್ರತಿ ವಾರ ಒಂದಲ್ಲ ಒಂದು ವಿಭಿನ್ನವಾದಂಥ ಕಾನ್ಸೆಪ್ಟ್ನೊಂದಿಗೆ ಪ್ರೇಕ್ಷಕರ ಮುಂದೆ ಬರ್ತಾ ಇತ್ತು ಈ ಶೋ ಅಂತಲೇ ಹೇಳ್ಬೋದು. ಈಗ ಕೊನೆಗೂ ಕೂಡ ಈ ಶೋ ಕೂಡ ಎಂಡ್ ಆಗಿದೆ. ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 1 ಆರಂಭ ಆದಾಗ ಇಷ್ಟು ದೊಡ್ಡ ಯಶಸ್ಸಿನ ನಿರೀಕ್ಷೆ ಇರಲಿಲ್ಲ. ಏನೋ ಒಂದು ಕಾನ್ಸೆಪ್ಟು ಬೇರೆ ಭಾಷೆಯಲ್ಲಿ ಮಾಡಿದ್ರು, ಇಲ್ಲೂ ಕೂಡ ಮಾಡೋಣ ಅನ್ನುವಂತಹ ಒಂದು ಚಾಲೆಂಜಸನ್ನು ತಗೊಂಡು ಮಾಡಿದಂತಹ ರಿಯಾಲಿಟಿ ಶೋ. ಈಗ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಕೂಡ ಮುಗಿತಾ ಇರುವಂಥದ್ದು. ಮುಂದೆ ಹಳ್ಳಿ ಹುಡುಗಿರ ಪ್ಯಾಟೆ ಲೈಫು ಅಥವಾ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು, ಈ ರೀತಿಯಾದಂತಹ ವಿಶೇಷವಾದಂಥ ಕಾನ್ಸೆಪ್ಟ್ಗಳನ್ನು ಮಾಡಿದಂತಹ ಇದೇ ರಾಘವೇಂದ್ರ ಹುಣಸೂರ್ ಅವರು ಈಗ ಜಿ ಕನ್ನಡದಲ್ಲೂ ಕೂಡ ಅಂಥದ್ದೇ ಮತ್ತೊಂದು ವಿಭಿನ್ನವಾದಂಥ ರಿಯಾಲಿಟಿ ಶೋವನ್ನು ಶುರು ಮಾಡ್ತಿದ್ದಾರೆ. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅನ್ನುವಂತಹ ಹೊಸ ರಿಯಾಲಿಟಿ ಶೋವನ್ನು ಆರಂಭಿಸ್ತಿದ್ದಾರೆ. ಅದಕ್ಕೆ ಬೇಕಾದಂತಹ ತಯಾರಿ ಕೂಡ ಆಗ್ತಿದೆ. ಆಡಿಷನ್ನಿಂದ ಹಿಡಿದು ಹೇಗೆ ಏನು ಅನ್ನುವಂತಹ ಸಂಪೂರ್ಣವಾದಂಥ ತಯಾರಿ ಕೂಡ ಆಗ್ತಿದೆ. ಬಹುಶಃ ಬಿಗ್ ಬಾಸ್ ಮತ್ತು ಈ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು, ಈ ಎರಡೂ ರಿಯಾಲಿಟಿ ಶೋಗಳು ಕೂಡ ಒಟ್ಟಿಗೆ ಬರುವಂಥ ಚಾನ್ಸಸ್ ಇದೆ. ಅದು ಬಿಡಿ, ಈಗ ಈ ವಿಚಾರಕ್ಕೆ ಬರೋದಾದರೆ, ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2ರ ವಿಚಾರಕ್ಕೆ ಬರೋದಾದರೆ, ಫೆಬ್ರವರಿ 22ರಂದು ಅದ್ದೂರಿಯಾಗಿ ಲಾಂಚ್ ಆದಂತಹ ಸೀಸನ್ 2 ಇದೀಗ ಗ್ರ್ಯಾಂಡ್ ಫಿನಾಲೆಯನ್ನು ಕೂಡ ಶೂಟಿಂಗ್ ಮಾಡಿ ಮುಗಿಸಿದೆ. ಪ್ರಸಾರ ಭಾನುವಾರ ಆಗ್ತದೆ. ಕಾರ್ಯಕ್ರಮದ ಕೊನೆಯಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2ರ ಟ್ರೋಫಿ ಯಾರಿಗೆ ಹೋಗ್ತದೆ, ಯಾವ ಜೋಡಿ ವಿನ್ನರ್ ಆಗುತ್ತೆ ಅನ್ನೋದು ಬಹುತೇಕ ಕುತೂಹಲ ಇದ್ದಂಥ ಸಂಗತಿ. ಆ ಕುತೂಹಲವನ್ನು ತಣಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತೀವಿ ಬನ್ನಿ. ಫಿನಾಲೆಯಲ್ಲಿ ಉಲ್ಲಾಸ್, ದರ್ಶನ್, ಹುಲಿ ಕಾರ್ತಿಕ್, ಪ್ರೇಮು, ತಾಪ ಪ್ರವೀಣ, ಭುವನೇಶು, ಡ್ರೋನ್ ಪ್ರತಾಪು, ಸುನೀಲ, ಸೂರ್ಯ, ರಕ್ಷಕ್ ಬುಲೆಟ್ ಇಷ್ಟು ಜನನು ಕೂಡ ಇದ್ದರು ಇಲ್ಲಿ ಫಿನಾಲೆಯಲ್ಲಿ. ಯಾವುದು ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2ನ ಫಿನಾಲೆಯಲ್ಲಿ ಇಷ್ಟು ಜನ ಇದ್ದರು.
10 ಮೆಂಟರ್ಸ್ ಆಗಿ ಲಕ್ಷ್ಮಣ ಖ್ಯಾತಿಯ ವಿಜಯಲಕ್ಷ್ಮಿ, ಅಮೃತಧಾರೆ ಖ್ಯಾತಿಯ ಅಮೃತ, ರಾಮಾಚಾರಿ ಖ್ಯಾತಿಯ ಅಭಿಜ್ಞಾ ಭಟ್, ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾಗಿದ್ದಂಥ ಪವಿ ಪೂವಪ್ಪ, ಗಿಚ್ಚಿಗಿಲಿ ಖ್ಯಾತಿಯ ಅನನ್ಯ ಅಮರು, ಕನ್ನಡತಿ ಖ್ಯಾತಿಯ ರಮೋಲಾ ಹಾಗೂ ಮಹಾನಟಿ ಶೋ ಖ್ಯಾತಿಯ ಗಗನ, ಧನ್ಯಶ್ರೀ, ಅಮೃತರಾಜ್ ಇದ್ದಾರೆ. ಈ ಜೋಡಿಗಳ ಪೈಕಿ ಇಬ್ಬರು ಈ ಸೀಸನ್ನ ವಿನ್ನರ್ ಆಗಲಿದ್ದಾರೆ. ಈ ಮೂಲಕ ಇಷ್ಟು ದಿನಗಳ ಕಾಲ ವಿಭಿನ್ನವಾಗಿ ಪರ್ಫಾರ್ಮೆನ್ಸನ್ನು ನೀಡಿದಂಥ ಸ್ಪರ್ಧಿಗಳಿಗೆ ಕೊನೆಗೂ ಕೂಡ ತಕ್ಕವಾದಂತಹ ಪ್ರತಿಫಲ ಸಿಗಲಿದೆ. ಸದಾ ವಿಭಿನ್ನ ಟಾಸ್ಕ್ಗಳನ್ನು ನೀಡ್ತಾ ಇದ್ದಂತಹ ಮತ್ತು ವಿಶೇಷವಾಗಿ ತೀರ್ಪುಗಾರಿಕೆಯನ್ನು ಕೂಡ ಕೊಡುತ್ತಿದ್ದಂತಹ ರವಿಚಂದ್ರನ್ ಮತ್ತು ರಚಿತಾರಾಮ್ ಸ್ಪರ್ಧಿಗಳನ್ನು ಅಳೆದು ತೂಗಿ ಅಂತಿಮವಾಗಿ ಯಾರು ಜಯಶೀಲಿ ಅನ್ನೋದನ್ನು ಘೋಷಣೆ ಮಾಡಲಿದ್ದಾರೆ. ಭಾನುವಾರ ಸಂಜೆ 6 ಗಂಟೆಗೆ ಫಿನಾಲೆ ಪ್ರಸಾರಗೊಳ್ಳಲಿದೆ. ಡ್ರೋನ್, ರಕ್ಷಕ್, ಬುಲೆಟ್ ಸೇರಿದಂತೆ 10 ಜೋಡಿಗಳು ಫಿನಾಲೆಯಲ್ಲಿ ಮಿಂಚ್ತಾ ಇದ್ದು, ಇದರಲ್ಲಿ ಒಂದೇ ತಂಡ ಸೀಸನ್ ವಿನ್ನರ್ ಆಗಲಿದ್ದು, ಯಾರು ವಿಜೇತರಾಗ್ತಾರೆ ಅನ್ನುವಂಥ ಕುತೂಹಲ ಉಳಿದಿದ್ದು, ಭಾನುವಾರ ಫಿನಾಲೆ ಪ್ರಸಾರದ ಬಳಿಕ ವಿಜೇತರ ಹೆಸರು ಅಧಿಕೃತವಾಗಿ ಹೊರಬೀಳುತ್ತೆ. ಈಗ ಒಂದು ಮಾಹಿತಿಯ ಪ್ರಕಾರ ರಕ್ಷಕ್ ರಮೋಲಾ, ಡ್ರೋನ್ ಪ್ರತಾಪ್, ಗಗನ ಜೋಡಿಗೆ ಹೆಚ್ಚು ಕ್ರೇಜ್ ಇರೋದ್ರಿಂದ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ವಿನ್ ಆಗಬಹುದು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರಿಗೂ ಕೂಡ ಹೆಚ್ಚಿನ ಬೆಂಬಲವೂ ಕೂಡ ಇದ್ದಿದ್ದರಿಂದ ಇವರಿಬ್ಬರಲ್ಲೇ ಯಾರಾದರೂ ಗೆಲ್ತಾರೆ ಅಂತಲೂ ಕೂಡ ಹೇಳಿದರು. ಅನೇಕರು ರಕ್ಷಕ್ ಗೆಲ್ಲಬೇಕು ಅಂದರೆ, ಇನ್ನು ಕೆಲವರು ಡ್ರೋನ್ ಪ್ರತಾಪ್ ಕೂಡ ಒಳ್ಳೆಯ ಸ್ಪರ್ಧಿ, ಆ ಜೋಡಿ ಕೂಡ ಗೆಲ್ಲೋದು ಫಿಕ್ಸ್ ಅಂತಲೇ ಹೇಳ್ತಾ ಇತ್ತು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತೆ ಸುನಿಲ್ ಅಮೃತ ಜೋಡಿ ವಿನ್ನರ್ ಪಟ್ಟವನ್ನು ತೊಟ್ಟಿದ್ದಾರೆ. ರಕ್ಷಕ್ ರಮೋಲಾ ರನ್ನರ್ ಅಪ್ ಆದರೆ ಡ್ರೋನ್ ಪ್ರತಾಪ್, ಗಗನ 3ನೇ ಸ್ಥಾನವನ್ನು ಪಡೆದುಕೊಂಡು ಎಲ್ಲವೂ ಕೂಡ ಉಲ್ಟಾಪಲ್ಟ ಆಗಿದೆ. ಈಗ ಆದರೆ ಭಾನುವಾರ ಪ್ರಸಾರ ಆಗುವಂಥ ಸಂಚಿಕೆಯಲ್ಲಿ ನಿಮಗೆ ಇವೆಲ್ಲ ಸರ್ಪ್ರೈಸ್ಗಳು ಕೂಡ ಕಾದಿರುತ್ತೆ. ಯಾರು ವಿನ್ನರು, ಯಾರು ರನ್ನರಪ್ಪು, ಯಾರು ನಂತರದ ಸ್ಥಾನವನ್ನು ಪಡಿತಾರೆ, 3ನೇ ಸ್ಥಾನವನ್ನು ಯಾರು ಪಡಿತಾರೆ, ಎಲ್ಲದೂ ಕೂಡ ರಿವೀಲ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆನೇ ನಾವು ಹೇಳೋದಾದರೆ, ಈಗ ವಿನ್ನರ್ ಆಗಿ ಸುನಿಲ್ ಮತ್ತು ಅಮೃತ ಜೋಡಿ. ಈ ಜೋಡಿ ಅಂತೂ ತುಂಬ ಮೋಡಿ ಮಾಡಿದಂಥ ಜೋಡಿನೇ. ಅಮೃತ ಈ ಮುಗ್ಧತನ, ಸುನಿಲ್ಲು ಆ ಒಳ್ಳೆತನ, ಎಲ್ಲವೂ ಕೂಡ ಇವರನ್ನು ಎಲ್ಲಿಗೋ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಜೊತೆಗೆ ಅವರಿಬ್ಬರ ನಡುವೆ ಉತ್ತಮವಾದಂಥ ಕೆಮಿಸ್ಟ್ರಿ ಇತ್ತು. ಅದನ್ನು ರವಿಚಂದ್ರನ್ ತುಂಬ ಇಷ್ಟಪಡ್ತಿದ್ರು. ಸಾಕಷ್ಟು ಸಲ ಹಾಡಿ ಹೊಗಳಿದ್ರು ಈ 2 ಜೋಡಿಯನ್ನು. ಆಮೇಲೆ ಸುನಿಲ್ಲು ತುಂಬ ಸಾಫ್ಟ್ ಹುಡುಗ, ಎಲ್ಲೂ ಕೂಡ ಅಹಂಕಾರ ಇಲ್ಲ, ಒಳ್ಳೆ ಸಿಂಗರು, ಒಳ್ಳೆ ಹೆಸರಿದೆ, ಆದರೂ ಕೂಡ ಎಲ್ಲೂ ಕೂಡ ₹1 ಅಹಂಕಾರ ಇಲ್ಲ. ಇನ್ನು ಅಮೃತ ಇದ್ದಾರಲ್ಲ, ಸಿಕ್ಕಾಪಟ್ಟೆ ಚೈಲ್ಡ್, ಅದಕ್ಕೆ ಮೆಚುರಿಟಿ ಅನ್ನೋದು ಇಲ್ಲ. ಜೊತೆಗೆ ಮುದ್ದಾಗಿರುವಂತಹ ಹೆಣ್ಮಕ್ಳು, ಮಾತಿರ್ಬೋದು, ಆಕೆಯ ನಡತೆ ಇರ್ಬೋದು, ಎಲ್ಲವೂ ಕೂಡ ಚಿಕ್ಕ ಮಗು ರೀತಿ. ಹಾಗಾಗಿ ಯಾರಿಗಾದರೂ ಕೂಡ ಇಷ್ಟ ಆಗಲೇಬೇಕು. ಇಷ್ಟ ಆಗಿದೆ ಈ ಜೋಡಿ. ಅದನ್ನು ಸಹಿಸ್ಕೊಂಡು ತುಂಬ ಚೆನ್ನಾಗಿ ಮೆಂಟರಿಂಗ್ ಮಾಡಿದ್ದು, ಜೊತೆಗೆ ತುಂಬ ಚೆನ್ನಾಗಿ ಅನುಸರಿಸ್ಕೊಂಡು ಹೋದಂಥ ಸುನಿಲ್ಗೆ ಈಗ ಈ ವಿನ್ನರ್ ಪಟ್ಟ ಸಿಕ್ಕಿದೆ. ಇನ್ನು ರಕ್ಷಕ್ ರಮೋಲಾ ಕೂಡ ತುಂಬ ಮೆಚೂರ್ಡ್ ಆಗಿದ್ದಾರೆ. ರಕ್ಷಕ್ ಅಂತೂ ಈ ಹಿಂದೆ ಇದ್ದಂಥ ರಕ್ಷಕ್ ಅಲ್ವೇ ಅಲ್ಲ ಅನ್ನೋದನ್ನು ಸ್ವತಃ ರವಿಚಂದ್ರನ್ ಅವರೇ ಹೇಳ್ತಾರೆ. ಈ ಹಿಂದೆ ಇದ್ದಂಥ ರಕ್ಷಕ್ಗೂ ಈಗಲೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತೇಳಿ. ಅದ್ರ ಜೊತೆಗೆ ರಕ್ಷಕ್ ಜೊತೆಗೆ ಸಾಥ್ ಕೊಟ್ಟಂಥ ರಮೋಲಾ ಕೂಡ ತುಂಬ ಬದಲಾವಣೆಯನ್ನು ಕಂಡಿದ್ದಾರೆ. ಜೊತೆಗೆ ಇವರಿಬ್ಬರ ಜೋಡಿಯಲ್ಲೂ ಕೂಡ, ಅಂದರೆ ಈ ಕೆಮಿಸ್ಟ್ರಿ ಅಂತಾರಲ್ಲ, ಆ ವಿಚಾರದಲ್ಲೂ ಕೂಡ ಇವರಿಬ್ಬರ ನಡುವೆ ಒಳ್ಳೆ ಕೆಮಿಸ್ಟ್ರಿಯ ಮ್ಯಾಚ್ ಆಯಿತು. ಹಾಗಾಗಿ ತುಂಬ ಬದಲಾವಣೆ ಆಗಿದೆ ಇಬ್ಬರ ನಡುವೆಯಲ್ಲೂ ಕೂಡ. ಹಾಗೆಯೇ ಡ್ರೋನ್ ಪ್ರತಾಪು ಈ ಪರಿ ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಳ್ತಾನೆ, ಅಥವಾ ಈ ಥರದಂತಹ ರಿಯಾಲಿಟಿ ಶೋನಲ್ಲಿ ಆತ ಭಾಗವಹಿಸ್ತಾನೆ, ಇಷ್ಟು ಬದಲಾವಣೆ ಆತನಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನೇರವಾದಂಥ ಕಾರಣ ಬಿಗ್ ಬಾಸ್ನಲ್ಲಿ ಆತ ಇದ್ದಂಥ ರೀತಿ ಮತ್ತು ಆತನನ್ನು ಕಂಪ್ಲೀಟಾಗಿ ಬದಲಾವಣೆ ಮಾಡಿ ಕಳಿಸಿದಂತಹ ಪರಿಣಾಮ ಇವತ್ತು ಈ ಹಂತಕ್ಕೆ ಬಂದಿದ್ದಾನೆ. ಇವತ್ತು 3ನೇ ಸ್ಥಾನಕ್ಕೆ ಖುಷಿ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಗಗನಗೆ ಇದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಯಾಕಂತ ಹೇಳಿದ್ರೆ ಗಗನದ ನಿರೀಕ್ಷೆ ಯಾವತ್ತೂ ಕೂಡ ಟಾಪು, ಯಾವತ್ತೂ ಕೂಡ ನಾನು ವಿನ್ನರ್ ಆಗಬೇಕು ಅನ್ನೋದು ಆಕೆ ನಿರೀಕ್ಷೆ. ಬಟ್ ವಾಟ್ ಎವರ್, ಅನುಶ್ರೀ ಹೇಗೆ ಜೀ ಕನ್ನಡದ ದತ್ತುಪುತ್ರಿ ಆಗಿದ್ದಾರೋ, ಈಗ ಗಗನ ಕೂಡ ಹಾಗೆ ಒಂದಾದ್ಮೇಲೊಂದು ರಿಯಾಲಿಟಿ ಶೋಗಳು. ಈಗಾಗಲೇ 3 ರಿಯಾಲಿಟಿ ಶೋಗಳಲ್ಲಿ ಗಗನ ಭಾಗವಹಿಸಿದ್ದಾರೆ. ಇನ್ನು ಮುಂದೆ ಏನು ಕಥೆನೋ ಗೊತ್ತಿಲ್ಲ, ಇನ್ನೆಷ್ಟು ರಿಯಾಲಿಟಿ ಶೋಗಳಲ್ಲಿ ಗಗನ ಭಾಗವಹಿಸೋದಿದೆಯೋ. ಹಾಗಾಗಿ ಗಗನಳನ್ನು ಬಿಡುವಂತಹ ಸಾಧ್ಯತೆ ತುಂಬ ವಿರಳ. ಆದರೂ ಕೂಡ ಗಗನಗೆ ರನ್ನರ್ ಅಪ್ 3ನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ರನ್ನರ್ ಅಪ್ ಕೂಡ ಸಿಗಲಿಲ್ಲ, ಫಸ್ಟ್ ಪ್ಲೇಸ್ ಕೂಡ ಸಿಗಲಿಲ್ಲ, 3ನೇ ಸ್ಥಾನ ಸಿಕ್ಕಿದೆ. ವಾಟ್ ಎವರ್, ಇಲ್ಲಿ ಡ್ರೋನ್ ಪ್ರತಾಪ್ ಇರ್ಬೋದು, ರಕ್ಷಕ್ ಇರ್ಬೋದು, ಇವರಿಬ್ಬರಲ್ಲಿ ಆದಂಥ ಬದಲಾವಣೆ ಇದೆಯಲ್ಲ, ಇದನ್ನು ನಾವು ಗುರುತಿಸಬೇಕು, ಗೌರವಿಸಬೇಕು. ವಾಟ್ ಎವರ್, ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಸ್ಥಾನಮಾನವನ್ನು ನೋಡಿದಾಗ? ಅಂದರೆ ಸುನಿಲ್ ಅಮೃತಗೆ 1ನೇ ಸ್ಥಾನ, ರಕ್ಷಕ್ ರಮೋಲಗೆ 2ನೇ ಸ್ಥಾನ, ಡ್ರೋನ್ ಪ್ರತಾಪ್ ಮತ್ತು ಗಗನಗೆ 3ನೇ ಸ್ಥಾನ. ಇದನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ನ್ಯಾಯಯುತವಾಗಿ ಇದೆ ಅಂತೇಳಿ ಅನಿಸುತ್ತಾ, ಅಥವಾ ನಿಮ್ಮ ಪ್ರಕಾರ ಬೇರೆ ಯಾರಾದರೂ ವಿನ್ನರ್ ಆಗಬೇಕಾಗಿತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.